ಈ ವರ್ಷನಾದ್ರೂ ಡಚ್ಚುನ ಕಾಪಾಡ್ತಾ ಈ ಚಾಮುಂಡಿ ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿ ಇದೆ. ವರ್ಷದ ಮೊದಲನೇ ದಿನವೇ ಚಾಮುಂಡಿಗೆ ಮೊರೆ ಹೋಗಿದ್ದಾರೆ ಡಚ್ಚು ಪತ್ನಿ ವಿಜಯಲಕ್ಷ್ಮಿ. ಫುಲ್ ಟ್ರೆಡಿಷನಲ್ ಆಗಿ ಬೆಟ್ಟದಲ್ಲಿ ಕಾಣಿಸಿಕೊಂಡ್ರು ವಿಜಯಲಕ್ಷ್ಮಿ. ಈ ಸಂದರ್ಭದಲ್ಲೇ ಬೆಳ್ಳಂಬೆಳಿಗ್ಗೆ ಮೈಸೂರಿಗೆ ಬಂದು ತಾಯಿ ಚಾಮುಂಡಿಯ ದರ್ಶನವನ್ನ ಮಾಡಿದ್ರು ದರ್ಶನ್ ಪತ್ನಿ. ಟೆಂಪಲ್ ರನ್ ಆರಂಭ ಮಾಡ್ದಂಗಿದೆ ವರ್ಷದ ಮೊದಲನೇ ದಿನವೇ. ಈ ಬಾರಿ ಆದ್ರೂ ದರ್ಶನ್ಗೆ ಒಳ್ಳೇದಾಗ್ಲಪ್ಪ ಅನ್ನೋ ರೀತಿಯಲ್ಲಿ ನಾಡದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು, ದರ್ಶನ ಪಡೆದ್ರು ವಿಜಯಲಕ್ಷ್ಮಿ. ಮೈಸೂರು ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕುಟುಂಬವನ್ನ ಕಷ್ಟದಿಂದ ಪಾರು ಮಾಡುವಂತೆ ತಾಯಿಗೆ ಪ್ರಾರ್ಥನೆ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ಇದ್ದವರಿಗೆ ಜೈಲ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೊದಲ ದಿನವೇ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಮಾಡಿಸಿರುವಂಥದ್ದು. ಧನ್ವೀರ್ ಅವರು ಸಾಥ್ ಕೊಟ್ಟಿದ್ದಾರೆ. ಕಳೆದ ಬಾರಿ ನಟ ದರ್ಶನ್ ಜೊತೆಗೆ ವಿಜಯಲಕ್ಷ್ಮಿ ಬಂದಿದ್ರು ಚಾಮುಂಡಿ ಬೆಟ್ಟಕ್ಕೆ. ಈ ಬಾರಿ ದರ್ಶನ್ ಇಲ್ಲದೆಯೇ ಬಂದು ವಿಶೇಷವಾದಂತಹ ಪೂಜೆ ಪ್ರಾರ್ಥನೆಗಳನ್ನ ಮಾಡಿದ್ದಾರೆ. ಒಟ್ನಲ್ಲಿ ದರ್ಶನ್ಗೆ ಸುಖಾಂತ್ಯ ಈ ವರ್ಷನಾರು ಕಾಣ್ಲಿ, ಅವರಿಗೆ ಇನ್ನಷ್ಟು ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಫುಲ್ ಟ್ರೆಡಿಷನಲ್ ಲುಕ್ನಲ್ಲಿ ಬಂದಿದ್ದಾರೆ ವಿಜಯಲಕ್ಷ್ಮಿ. ನ್ಯೂ ಇಯರ್ ಮೊದಲ ದಿನ ಅವರಿಗೆ ಅಲ್ಲಿ ಧನ್ವೀರ್ ಕೂಡ ಸಾಥ್ ಕೊಟ್ಟಿರುವಂಥದ್ದು. ಟ್ರೆಡಿಷನಲ್ ಆಗಿ ಬೆಟ್ಟಕ್ಕೆ ಬಂದು ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬೆಳ್ಳಂಬೆಳಿಗ್ಗೆ ಮೈಸೂರಿನಲ್ಲಿ ಕಾಣಿಸಿಕೊಂಡ್ರು ಚಾಮುಂಡಿ ಬೆಟ್ಟದಲ್ಲಿ. ಒಟ್ನಲ್ಲಿ ದರ್ಶನ್ ಕೇಸ್ನಲ್ಲಿ ಹೊರಬರಬೇಕು ಅನ್ನೋ ಒಂದು ವಿಚಾರದಲ್ಲಿ, ಅದರ ಜೊತೆಗೆ ಕುಟುಂಬವನ್ನ ರಕ್ಷಣೆ ಮಾಡು ತಾಯಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ವಿಜಯಲಕ್ಷ್ಮಿ.